वाक्यमनादित नमो नमो प्रभु वाक्यमनादित मनोवचनैकाधार प्रभु मनोवचनैकाधार ज्योतिरज्योति उजल हृदि कंदर ज्योतिरज्योति उजल हृदि कंदर तुमि तव भंजनहार प्रभु तुमि तव भंजनहार धिधि लंग रंग भंग बाजे अंग संग मृदंग धिधि लंग रंग भंग बाजे अंग संग मृदंग गायचे छंद भक्त वृंद आरती तुम्हार गायचे छंद भक्त वृंद आरती तुम्हार जय जय आरती तुम्हार हर हर आरती तुम्हार शिव शिव आरती तुम्हार खंडन भव बंधन जगवंदन वंदे तुम्हार जय श्री गुरु महाराज जी की जय। ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿವೇಕಾನಂದಾಯ ನಮಃ ಓಂ 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 ಶ್ರೀ ವಿವೇಕಾನಂದಾಯ ನಮಃ ಓ ಬಂದ ಶ್ರೀ ಗುರು ವಿವೇಕಾನಂದ 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 ಆ ಧ್ರುವ ಮಂಡಲದಿಂದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಮೊರೆಯುವ ಕಡಲಿಗೆ ಹಾರಿದು ಮುಗಿದ ಹಾರಿದು ಮುಗಿದ ಮೊರೆಯುವ ಕಡಲಿಗೆ ಹಾರಿದು ಮುಗಿದ ತೆರೆಗಳ ಸೀಳಿದ ಈಜಿದ ನುಗ್ಗಿದ ತೆರೆಗಳ ಸೀಳಿದ ಈಜಿದ ನುಗ್ಗಿದ ಗಟ್ಟಿ ಬಂಡೆಯಲ್ಲಿ ಬೇರೂರಿದ ಬಾನೆತ್ತರ ಬೆಳೆದ ಬೆಳಗಿನ ಗೋಪುರವಾದ ಬಾನೆತ್ತರ ಬೆಳೆದ ಬೆಳಗಿನ ಗೋಪುರವಾದ ಆ ಧ್ರುವ ಮಂಡಲದಿಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಓ ಬಂದ ಶ್ರೀ ಗುರು ವಿವೇಕಾನಂದ
ವಿದ್ಯುತ್ ಕೇಂದ್ರದ ಕೋಶಾಗಾರ. ಪೂರ್ವ ಪಶ್ಚಿಮಕ್ಕೆ ತಂತಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ದಕ್ಷಿಣೇಶ್ವರದ ವಿದ್ಯುತ್ ಕೇಂದ್ರದ ಕೋಶಾಗಾರ. ಪೂರ್ವ ಪಶ್ಚಿಮಕ್ಕೆ ತಂತಿಯ ಹಾಯಿಸಿಕೊಟ್ಟನು ಬೆಳಕಿನ ಆಹಾರ. ಕೊಲಂಬೋದಿಂದ ಆಲ್ಮೋರದ ತನಕವು ಇವನದೆ ಮಿಂಚಿನ ತೇರು. ಕೊಲಂಬೋದಿಂದ ಆಲ್ಮೋರದ ತನಕವು ಇವನದೆ ಮಿಂಚಿನ ತೇರು. ಇವನಡಿಗಳ ನುಡಿಗಳ ಸ್ಪರ್ಶಕ್ಕೆ ಝಕ್ಕನೆ ಹತ್ತದೆ ಇದ್ದವರಾರು. ಓ ಬಂದ ಶ್ರೀ ಗುರು ವಿವೇಕಾನಂದ. ಓ ಬಂದ ಶ್ರೀ ಗುರು ವಿವೇಕಾನಂದ. ವಜ್ರದ ಮೈ ಉಕ್ಕಿನ ನರಕುಣಿ ಮಿಂಚಿನ ಕಣ್ಣು. ಗುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು. ವಜ್ರದ ಮೈ ಉಕ್ಕಿನ ನರಕುಡಿ ಮಿಂಚಿನ ಕಣ್ಣು. ಗುಡುಗಿನ ದನಿ ಹೊನಲಿನ ನಡೆಯದೆ ಬೆಳದಿಂಗಳ ಹಣ್ಣು. ಕವಿ ಋಷಿ ಯೋಗಿ ಸಂತ. ಕವಿ ಋಷಿ ಯೋಗಿ ಸಂತ. ಲೋಕಾದ್ಯಂತ ನಡೆವ ಸಂತ. ಲೋಕಾದ್ಯಂತ ನಡೆವ ಸಂತ. ಆ ಧ್ರುವ ಮಂಡಲದಿಂದ. ಆ ಧ್ರುವ ಮಂಡಲದಿಂದ. ಓ ಬಂದ ಶ್ರೀ ಗುರು ವಿವೇಕಾನಂದ. ಓ ಬಂದ ಶ್ರೀ ಗುರು ವಿವೇಕಾನಂದ. ಓ ಬಂದ. ಓ ಬಂದ. ಓ ಬಂದ ಶ್ರೀ ಗುರು ವಿವೇಕಾನಂದ. ಪ್ರಾಣಾಯಾಮ ಮತ್ತು ಧ್ಯಾನ. ಶ್ರೀರಾಮಕೃಷ್ಣರಲ್ಲಿ ಪ್ರಾರ್ಥನೆ ಸಲ್ಲಿಸೋಣ. ಅವರನ್ನೇ ನೋಡ್ತಾ ಅವರ ನಾಮಜಪವನ್ನು ಈಗ ಮಾಡ್ತಾ ಆ ನಾಮಜಪದಿಂದ ಶ್ರೀರಾಮಕೃಷ್ಣರ ಕೃಪೆಯನ್ನು ಪಡೆಯೋಣ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ ರಾಮಕೃಷ್ಣಾಯ.
ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಶ್ರೀರಾಮಕೃಷ್ಣರ ಪದದಲ್ಲಿ ನಮಸ್ಕರಿಸಿ ಆ ದಿವ್ಯ ಮೂರ್ತಿಯನ್ನು ನೋಡ್ತಾ ಹಾಗೆಯೇ ಪ್ರಾರ್ಥನೆ ಸಲ್ಲಿಸ್ತಾ ನಿಧಾನಕ್ಕೆ ಕಣ್ಣುಗಳನ್ನು ತೆಗೆಯೋಣ. ಈಗ ನೀತಿ ಕತೆ ಸೆಷನ್. ಇವತ್ತು ನಮ್ಮ ಚಾರ್ವಿ ಒಂದು ನೀತಿ ಕಥೆಯನ್ನು ಹೇಳಲಿದ್ದಾಳೆ. ಯಾವ ಒಂದು ನೀತಿ ಕಥೆ ಹೇಳ್ತಾಳೆ, ಯಾವ ನೀತಿ ಇದೆ ಅನ್ನೋದನ್ನು ನಾವೀಗೆಲ್ಲನೂ ಆಲಿಸೋಣ. ಎಲ್ಲರಿಗೂ ಜಯರಾಮ್ ಕೃಷ್ಣ. ನಾವು ಈ ತಿಂಗಳು 79ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ನೆನಪು ಮಾಡಿಕೊಂಡ್ರೆ ನಾವು ಮೊದಲು ನೆನಪು ಮಾಡ್ಕೊಳೋದು ನಮಗೆ ಸ್ವಾತಂತ್ರ್ಯ ಕೊಟ್ಟವರು ಯಾರು ಅಂತ, ಯೋಧರುಗಳು ಅಂತ. ಆಗ ನಾವು ಮುಖ್ಯವಾಗಿ
ಭಗತ್ ಸಿಂಗ್, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಸುಭಾಷ್ ಚಂದ್ರ ಬೋಸ್, ಗಾಂಧೀಜಿ ಇಂಥ ಹಲವಾರು ಯೋಧರು ಮತ್ತು ವೀರ ವನಿತೆಯರನ್ನು ನೆನಪು ಮಾಡ್ಕೋತೀವಿ. ಆದರೆ ಇಷ್ಟೇ ಅಲ್ಲ, ಇವರೆಲ್ಲ ಇನ್ನು 6.5 ಲಕ್ಷ ಜನರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ದೇಶಕ್ಕೆ ಸ್ವಾತಂತ್ರ್ಯ ತರಲು ಕೆಲಸ ಮಾಡ್ತಾರೆ. ಆದರೆ ಇವರೆಲ್ಲರಿಂದಲೇ ನಾವು ಈಗ ಸ್ವಾತಂತ್ರ್ಯವನ್ನು ಆಚರಿಸೋಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ನಮಗೆ ಇಷ್ಟೊಂದು ಜನರ ಬಗ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಕಳೆದ ಹೋದ ಪುಟಗಳ 2 ವೀರ ವನಿತೆಯರ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಬ್ಬರು ನೀರಾ ಆರ್ಯ, ಅವರು ಮೊಟ್ಟ ಮೊದಲ ಮಹಿಳಾ ಗೂಢಚಾರಣಿಯಾಗಿದ್ದಾರೆ. ಮತ್ತು ಇನ್ನೊಬ್ಬರು ಪ್ರೀತಿಲತಾ ಒಡ್ಡೇದಾರ್, ಅವರು ಮೊಟ್ಟ ಮೊದಲ ಮಹಿಳಾ ಕ್ರಾಂತಿಕಾರಿಯಾಗಿರ್ತಾರೆ. ಸೊ ನಾನು ಮೊದಲು ನೀರಾ ಆರ್ಯ ಬಗ್ಗೆ ಕತೆ ಹೇಳ್ತೀನಿ. ನೀರಾ ಆರ್ಯರು ವೆಸ್ಟ್ ಬೆಂಗಾಲ್ನಲ್ಲಿ ಜನಿಸಿದರು. ಅವರು ಫಸ್ಟ್ ಮಹಿಳಾ ಸ್ಪೈ ಆಗಿ ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಸುಭಾಷ್ ಚಂದ್ರ ಬೋಸ್ ಜೊತೆಯಲ್ಲಿ. ಹೀಗೆ ದಿನಗಳು ಕಳೆಯುತ್ತೆ. ಆಗ ಅವರು ಮದುವೆ ಆಗ್ತಾರೆ. ಅವರು ಮದುವೆ ಆಗಿರೋ ಗಂಡ ಪೊಲೀಸ್ ಆಫೀಸರ್ ಆಗಿರ್ತಾರೆ. ಅವರು ಬ್ರಿಟಿಷ್ ಕಂಪನಿಗೆ ಕೆಲಸ ಮಾಡ್ತಿರ್ತಾರೆ. ಹೀಗೆ ಅವರ ದಿನಚರಿ ಹೋಗ್ತಾ ಇರುತ್ತೆ. ಒಂದು ದಿವಸ ನೀರಾ ಆರ್ಯಗೆ ಗೊತ್ತಾಗುತ್ತೆ ತನ್ನ ಗಂಡ ಸುಭಾಷ್ ಚಂದ್ರ ಬೋಸ್ನನ್ನು ಕೊಲೆ ಮಾಡಲು ಯೋಚನೆ ಮಾಡ್ತಿರ್ತಾರೆ ಅಂತ. ಆಗ ನೀರಾ ಆರ್ಯಗೆ ತುಂಬ ಗಾಬರಿ ಆಗುತ್ತೆ. ಯಾರ ಹತ್ರ ಸಾಥ್ ಕೊಡಬೇಕು, ನಾನು ಸುಭಾಷ್ ಚಂದ್ರ ಬೋಸ್ ಸಾಥ್ ಕೊಡಬೇಕಾ ಅಥವಾ ನನ್ನ ಗಂಡನಿಗೆ ಸಾಥ್ ಕೊಡಬೇಕಾ ಅಂತ. ಆಗ ಅವರಿಗೆ ವೀರ ನಾಯಕನಾದ ಸುಭಾಷ್ ಚಂದ್ರ ಬೋಸ್ ತನ್ನ ಇಡೀ ಜೀವನವನ್ನು ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿರ್ತಾರೆ. ಇನ್ನೊಂದು ಕಡೆ ತನ್ನ ಗಂಡ ಆಗಿರ್ತಾನೆ. ಆಗ ಯೋಚನೆ ಮಾಡ್ತಾಳೆ, ಅವಳ ಇಡೀ ಜೀವನವನ್ನು ತನ್ನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಿರ್ತಾಳೆ. ಅದಕ್ಕಾಗಿ ಅವಳಿಗೆ 2 ಆಪ್ಷನ್ ಮಿಕ್ಕಿರುತ್ತೆ. ಒಂದು, ಸುಭಾಷ್ ಚಂದ್ರ ಬೋಸ್ ಜೊತೆ ನಿಂತ್ಕೊಂಡು ತನ್ನ ಗಂಡನನ್ನೇ ಕೊಲ್ಲಬೇಕಾಗತ್ತೆ. ಇನ್ನೊಂದು ಕಡೆ ನಿಂತರೆ ತನ್ನ ಗಂಡನ ಜೊತೆ ಸಾಥ್ ಕೊಟ್ಬಿಟ್ಟು ಸುಭಾಷ್ ಚಂದ್ರ ಬೋಸ್ನ ಬಿಟ್ಕೊಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅವಳು ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದಳು. ಕೊನೆಗೆ ಸುಭಾಷ್ ಚಂದ್ರ ಬೋಸ್ಗೆ ಸಾಥ್ ಕೊಟ್ಟು ತನ್ನ ಗಂಡನನ್ನೇ ಕೊಲ್ತಾಳೆ. ಅವಳು ಕೊಲ್ಲಿದಾದ್ಮೇಲೆ ಅವಳನ್ನು ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಹಾಕಿ ಕಾಲಾಪಾನಿ ಶಿಕ್ಷೆ ಕೊಡ್ತಾರೆ. ಅಲ್ಲಿ ಅವಳಿಗೆ ತುಂಬ ಟಾರ್ಚರ್ ಕೊಡ್ತಾರೆ. ಆದರೂ ಕೂಡ ಅದನ್ನೆಲ್ಲ ಸಹಿಸ್ಕೋತಾಳೆ. ಕೆಲವು ದಿನಗಳಾದ ನಂತರ ಇಂಡಿಪೆಂಡೆನ್ಸ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಅದಾದಮೇಲೆ ಅವಳಿಗೆ ಆ ಜೈಲಿನಿಂದ ಬಿಡುಗಡೆ ಆಗುತ್ತೆ. ಅವಳು ಬಿಡುಗಡೆ ಆದ ನಂತರ ಯಾವುದೇ ಸರ್ಕಾರಿಯಿಂದನೂ ಪೆನ್ಷನ್ ತಗೊಳ್ದಲೇ ತನ್ನ ಸ್ವಾಭಿಮಾನ ಜೀವನವನ್ನು ನಡೆಸ್ತಾಳೆ. ಅವಳು ಹೈದರಾಬಾದಿನ ರಸ್ತೆಯಲ್ಲಿ ಹೂ ಮಾರ್ತಾ ಜೀವನ ನಡೆಸ್ತಾಳೆ. ಈ ಕಥೆಯಿಂದ ನಾವು ಏನು ತಿಳ್ಕೊಬೋದು ಅಂದರೆ, ನಾವು ಯಾವಾಗಲೂ ನಿಸ್ವಾರ್ಥರಾಗಿರಬಾರ್ದು. ನಾವು ನಮ್ಮ ದೇಶಕ್ಕೆ ಕೊಡುಗೆ ನೀಡುತ್ತಾ ನಮ್ಮ ದೇಶ ಉದ್ಧಾರ ಮಾಡೋಕ್ಕೆ ನಾವು ಸಾಥ್ ಕೊಡಬೇಕು. ಸೊ ಅದೇ ನಾವು ನೀರಾ ಆರ್ಯನ ಪರಿಸ್ಥಿತಿಯಲ್ಲಿ ನಾವಿದ್ದಿದ್ರೆ ಬಹುಶಃ ನಾವು ನಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೇಶನ ಬಿಟ್ಟು ನಮ್ಮ ಸ್ವಾರ್ಥಕ್ಕಾಗಿ ಇರ್ತಿದ್ವಿ. ಸೊ ಅವಳ ಥರ ನಾವು ನಿಸ್ವಾರ್ಥ ಭಾವನೆಯಿಂದ ಮತ್ತು ಸ್ವಾಭಿಮಾನ ಭಾವನೆಯನ್ನು ಕಲಿಬೇಕು ಅಂತ ಹೇಳ್ಕೊಡ್ತಾರೆ. ಇನ್ನೊಂದು ಕತೆ ಈ ಕತೆ ನೀರಾ ಆರ್ಯದಾದರೆ, ಇನ್ನೊಂದು ಕತೆ ನಾನು ಹೇಳುವ ಪ್ರೀತಿಲತಾ ಒಡ್ಡೇದಾರ್. ಪ್ರೀತಿಲತಾ ಒಡ್ಡೇದಾರ್ ಢಾಕಾ ಎಂಬ ಜಾಗದಲ್ಲಿ ಜನಿಸ್ತಾಳೆ ಮತ್ತು ಅವಳ ಬ್ರಾಹ್ಮಣ ಕುಟುಂಬದಿಂದ ಬಂದಿರ್ತಾಳೆ. ಅವಳು ಕೋಲ್ಕತ್ತಾದಲ್ಲಿ ವಿದ್ಯಾಭ್ಯಾಸ ಮುಗಿಸ್ತಾಳೆ. ಕೋಲ್ಕತ್ತಾದಲ್ಲೇ ಅವಳು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿರ್ತಾರೆ. ಅವರು ಚಿಕ್ಕವರಿಂದ ಇರುವಾಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹಲವಾರು ಕಥೆಯನ್ನು ಕಲಿತು ನಾನು ಕೂಡ ನಮ್ಮ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಅದೇ ಆಸೆ ಕನಸಾಗಿ ಬಂದಿತ್ತೇನೋ. ಅವಳಿಗೆ ಒಂದು ಅವಕಾಶ ಸಿಕ್ಬಂತು. ಸೂರ್ಯ ಸೇನ್ ಎಂಬ ಕ್ರಾಂತಿಕಾರಿ ಗುಂಪಿಗೆ ಮಹಿಳೆಯ ಅವಶ್ಯಕತೆ ಇರುತ್ತೆ. ಆಗ ಪ್ರೀತಿಲತಾ ಒಪ್ಕೊಂಡು ಅದಕ್ಕೆ ಸರಿ ಅಂತಾಳೆ. ಏನಕ್ಕೆ ಬೇಕಾಗಿತ್ತು ಮಹಿಳೆಯ ಸಹಾಯ? ಯಾಕಂದರೆ ಅವರಿಗೆ ವೆಪನ್ಸ್ನ ಸಪ್ಲೈ ಬೇಕಾಗಿರುತ್ತೆ. ಆಗ ಮಹಿಳೆಯೇ ಮುಖ್ಯ
ಬೇಕಾಗುತ್ತೆ. ಯಾಕಂದರೆ ಮಹಿಳೆಯರಾದರೆ ಪೊಲೀಸ್ಗೆ ಅನುಮಾನ ಬರೋದಿಲ್ಲ ಅಂತ. ಆಗ ಪ್ರೀತಿಲತಾ ಒಪ್ಕೋತಾರೆ. ಅದಾದಮೇಲೆ ಸೂರ್ಯ ಸೇನ್ ಗುಂಪು ಒಂದು ದಿವಸ ಬ್ರಿಟಿಷ್ ಕ್ಲಬ್ ಮುಂದೆ ಒಂದು ಬೋರ್ಡ್ ಇರುತ್ತೆ. ಆ ಬೋರ್ಡಿನಲ್ಲಿ ಡಾಗ್ಸ್ ಆ್ಯಂಡ್ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಹಾಕಿರ್ತಾರೆ. ಇದನ್ನು ನೋಡಿ ಸೂರ್ಯ ಸೇನ್ ಗುಂಪಿಗೆ ತುಂಬ ಕೋಪ ಬರುತ್ತೆ. ಇವರ ಮೇಲೆ ದಾಳಿ ಮಾಡಬೇಕು ಅನ್ನೋ ಕಿಚ್ಚು ಬರುತ್ತೆ. ಅದಕ್ಕೋಸ್ಕರ ಅವರೆಲ್ಲ ಎಲ್ಲ ತಯಾರಿ ಮಾಡ್ಕೋತಾರೆ ದಾಳಿ ಮಾಡೋಕ್ಕೆ. ಮತ್ತು ಅವರ ಲೀಡರಾಗಿ ನೇತೃತ್ವರಾಗಿ ಕಲ್ಪನಾ ದತ್ತನನ್ನು ಆಯ್ಕೆ ಮಾಡ್ತಾರೆ. ಆದರೆ ಕಲ್ಪನಾ ದತ್ತ ಈ ಕಾರ್ಯ ಮುಗಿಯುವುದಕ್ಕಿಂತ ಮುಂಚೆನೇ ಅವಳು ಪೊಲೀಸರಿಗೆ ಸಿಗಾಕೋತಾಳೆ. ಅದಕ್ಕೋಸ್ಕರ ನೇತೃತ್ವರಾಗಿ ಪ್ರೀತಿಲತಾ ನಿಲ್ಕೋತಾರೆ. ಅದಕ್ಕಾಗಿ ಅವರು 1 ವಾರ ಟ್ರೈನಿಂಗ್ ತಗೋತಾರೆ. ಎಲ್ಲ ಸಿದ್ಧತೆ ಮಾಡಿಕೊಂಡು ಅವರು 1932 ಸೆಪ್ಟೆಂಬರ್ 24 ರಾತ್ರಿ 10:45ಗೆ ಆ ಬ್ರಿಟಿಷ್ ಕ್ಲಬ್ ಮುಂದೆ ದಾಳಿ ಮಾಡಲು ಸಿದ್ಧರಾಗಿರ್ತಾರೆ. ಅವರು ದಾಳಿ ಆಕ್ರಮ ಎಲ್ಲ ಮಾಡ್ತಾರೆ. ಆ ಕ್ಲಬ್ಬಿನೊಳಗಡೆ ಬ್ರಿಟಿಷರು ಮತ್ತು ಬ್ರಿಟಿಷರ ಹೆಂಡತಿಗಳು ಪಾರ್ಟಿ ಮಾಡ್ತಿರ್ತಾರೆ. ಅವರ ಮೇಲೆ ದಾಳಿ ಆದ ನಂತರ ಎಲ್ಲ ಕಡೆ ಬೆಂಕಿ, ಎಲ್ಲ ಚಲ್ಲಾಪಿಲ್ಲಿ ಆಗಿ ಎಲ್ಲರೂ ಭಯದಿಂದ ಅವರ ಜೀವ ಉಳಿಸ್ಕೊಳಕ್ಕೆ ಹೊರಡ್ತಿರ್ತಾರೆ. ಇದೆಲ್ಲ ಆಗಬೇಕಾದ್ರೆ ಸ್ವಲ್ಪ ಸಮಯದಲ್ಲೇ ಬ್ರಿಟಿಷ್ ಆರ್ಮಿಗಳು ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರೆ. ಆಗ ಪ್ರೀತಿಲತಾ ಮುಂದೆ ನಿಂತಿರೋದ್ರಿಂದ ಅವಳಿಗೆ ಗುಂಡು ಬೀಳುತ್ತೆ. ಆ ಗುಂಡು ಅಷ್ಟೊಂದೇನು ಜೀವ ಹೋಗುವಂತಹ ನೋವೇನಿರಲಿಲ್ಲ. ಆದರೂ ಕೂಡ ಅವಳು ಸಿನೈಡ್ ಟ್ಯಾಬ್ಲೆಟನ್ನು ತಗೊಂಡು ಸಾಯ್ತಾಳೆ. ಯಾಕಂದರೆ ಬ್ರಿಟಿಷ್ ಆರ್ಮಿ ಕೈಗೆ ಯಾರಾದರೂ ಸಿಗಾಕೊಂಡ್ರೆ ಅವ್ರಿಗೆ ತುಂಬ ಘೋರ ಶಿಕ್ಷೆ ಸಿಗುತ್ತೆ. ಅದಕ್ಕೋಸ್ಕರ ಅವಳು ಸಾಯ್ತಾಳೆ. ಆ ಸಿನೈಡ್ ಟ್ಯಾಬ್ಲೆಟ್ ತಗೊಳ್ಳೋವಷ್ಟರಲ್ಲಿ ಅವಳ ಇಡೀ ಗುಂಪು ಹೊರಟೋಗ್ತಾರೆ. ಈ 2 ಕಥೆಗಳಿಂದ ಏನು ಕಲಿಬೋದು ಅಂದರೆ ಇವರ ತ್ಯಾಗ, ಸ್ವಾಭಿಮಾನ ಮತ್ತು ಇವರ ಧೈರ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳುತ್ತಾ ನನ್ನ ಕಥೆಯನ್ನು ಮುಗಿಸುತ್ತೇನೆ. ಜೈ ರಾಮಕೃಷ್ಣ. ಸ್ವಾಮಿ ವಿವೇಕಾನಂದ ಹೇಳಿದಂಗೆ ತ್ಯಾಗ, ಸೇವೆ ಇವೆರಡೇ ಭಾರತದ ಒಂದು ಮೌಲ್ಯಗಳು. ನಾವಿತ್ತು ಅದನ್ನು ನಾವು ಪಾಲಿಸ್ಕೊಂಡು ಹೋಗಬೇಕು ಅನ್ನೋಂಥ ಅಂಶ ಇರುವಂಥ ಕಥೆ ಹೇಳಿದ್ದಕ್ಕೆ ಚಾರ್ವಿಗೆ ನಮ್ಮ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನ ತಿಳಿಸೋಣ. ಜೈಕಾರದೊಂದಿಗೆ ಸಂಡೇ ಕ್ಲಾಸನ್ನು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಜಿ ಕಿ ಜೈ. जय श्री महामाई की जय. जय श्री स्वामी जी महाराज जी की जय. जय राम कृष्णा सर. 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 जय राम कृष्ण सर. जय राम कृष्णा 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 सर. ओम